ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲಸಿನ ಹಣ್ಣಿನ ಟೈಮಲ್ಲಿ ಒಂದು ಹಲಸಿನ ಹಣ್ಣಿಂದ ಒಂದು ಕಡುಬು ಮಾಡಿ ತಿನ್ನಲಿಲ್ಲ ಅಂದರೆ ಹೇಗೆ ಅಲ್ವಾ? ಯಾವತ್ತೂ ಮಾಡಿಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಮಾಡೇ ಮಾಡ್ತೀರಾ, ಅಷ್ಟಿಷ್ಟ ಆಗುತ್ತೆ. ಅಥವಾ ಮಾಡೋಕ್ಕೆ ಕೆಲವೊಂದು ಟೈಮ್ ಮಾಡಿ ಇಷ್ಟ ಆಗಿಲ್ಲ ಅಥವಾ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋರು ಕೂಡ ಹಲಸಿನ ಹಣ್ಣಿನ ಕಡುಬಿನ ಫ್ಯಾನ್ ಆಗೋಗ್ಬಿಡ್ತೀರಾ. ಯಾಕೆ ಅಂದರೆ ಹಲಸಿನ ಹಣ್ಣಿನ ಕಡುಬು ಮಾಡಬೇಕಾದ್ರೆ ಯಾವುದನ್ನು ಹೇಗೆ ಯಾವ ಫ್ಲೇವರ್ನ ಹೈಲೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಹಲಸಿನ ಹಣ್ಣಿನ ಕಡುಬು ಇಷ್ಟ ಇಲ್ಲ ಅನ್ನೋರು ಕೂಡ ಹಲಸಿನ ಹಣ್ಣಿನ ಕಡುಬಿನ ಫ್ಯಾನ್ ಆಗೋಗ್ಬಿಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಅದನ್ನು ನಾನು ಬಾಳೆ ಎಲೆಯಿಂದನೂ ಮಾಡಿದ್ದೀನಿ ಮತ್ತು ಇಡ್ಲಿ ಪಾತ್ರೆನಲ್ಲೂ ಮಾಡಿದ್ದೀನಿ. ಅದು ಎಷ್ಟು ಅದ್ಭುತವಾಗಿತ್ತಂದರೆ ಆ ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬಿಗೆ ತುಪ್ಪ ಹಾಕಿ ತಿಂತಾಯಿದ್ರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋದು ಮರೆತುಬಿಟ್ಟೆ. ಆಲ್ಮೋಸ್ಟ್ ಫುಲ್ ಒಂದು ಕಡುಬನ್ನ ಹಾಗೆ ತೊಗೊಂಡು ತಿಂದಿದ್ದಾಯಿತು, ಅಷ್ಟು ರುಚಿಕರವಾಗಿತ್ತು. ನೋಡ್ತಾ ಇದ್ದರೆ ಈಗಲೂ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ಈ ವಿಡಿಯೋ ಮುಗಿಯೋಷ್ಟರೊಳಗೆ ಖಂಡಿತ ಹಲಸಿನ ಹಣ್ಣಿನ ಕಡುಬು ಮಾಡೇ ಮಾಡ್ತೀರಾ. ಇಲ್ಲಿ ನಾನು ಮೊದಲಿಗೆ 1 ಕಪ್ನಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿನ ಒಂದು ಕಮ್ಮಿ ಅಂದರೂ ಒಂದು 4 ಅವರ್ ಆದರೂ ನೆನೆಸ್ಕೊಳ್ಬೇಕು. 4 ಅವರ್ ನೆನೆಸೋಕ್ಕಾಗಿಲ್ಲ ಅಂದರೆ ಒಂದು 2 ಅವರ್ಸ್ ಆದರೂ ನೆನೆಸ್ಕೊಳ್ಳಿ. ನಂತರ ಇಲ್ಲಿ ನಾನು ಹಲಸಿನ ಹಣ್ಣಿನ ಈ ಥರ ಸಿಪ್ಪೆ ಇದು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ರೇಷೋ ಎಷ್ಟಿರಬೇಕಂದ್ರೆ 1 ಕಪ್ಪು ನೆನೆಸಿರೋ ಅಂಥ ಅಕ್ಕಿಗೆ 2 ಕಪ್ನಷ್ಟು ಹಲಸಿನ ಹಣ್ಣು ಇರಬೇಕು. ಹಲಸಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಲಿ. ಸ್ವೀಟ್ ಜಾಸ್ತಿ ಇದೆ ಅಂದರೆ ಅರ್ಧ ಕಪ್ ಬೆಲ್ಲ ಸಾಕಾಗುತ್ತೆ. 1 ಕಪ್ ತೆಂಗಿನಕಾಯಿ ಬೇಕು. ಇಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಹಲಸಿನ ಹಣ್ಣನ್ನ ತುಂಬ ನುಣ್ಣಗೆ ರುಬ್ತಾರೆ, ಅದು ರುಬ್ಬಾರ್ದು. ಇದನ್ನು ಜಸ್ಟು ಒಂಥರ ಪಲ್ಸ್ ಮೋಡಲ್ಲಿ ತರಿಯಾಗಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಹಲಸಿನ ಹಣ್ಣು ಸ್ವಲ್ಪ ಹಾಗೇ ಇದೆ, ನೀರು ಹಾಕಬೇಡಿ, ಹಾಗೆ ತರಿಯಾಗಿ ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಏನು ಅಕ್ಕಿ ಇದೆಯಲ್ಲ ನೆನೆಸಿದ್ದು ಅದನ್ನು ಇದಕ್ಕೆ ಸೇರಿಸಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲನ 1-2 ಸ್ಪೂನಷ್ಟು ಅಷ್ಟೇ, ನೀರು ಜಾಸ್ತಿ ಬಳಸಬಾರ್ದು, ಇಲ್ಲಿ ನೀರನ್ನ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಲ್ಲಿನ ಅಂಶ ಇದ್ದರೆ ತೆಗೆಯೋಣ ಅಂದ್ಬಿಟ್ಟು. ಇಲ್ಲಿ 1 ಕಪ್ಪು ತೆಂಗಿನಕಾಯಿ, ಅಕ್ಕಿಗೆ 1 ಕಪ್ ತೆಂಗಿನಕಾಯಿ ಹಾಕಿ ಸಖತ್ತಾಗಿರುತ್ತೆ. 1 ಪಿಂಚ್ ಉಪ್ಪು, 1 ಪಿಂಚ್ನಷ್ಟು ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ. ಇಲ್ಲ ಏಲಕ್ಕಿ ಹಾಕ್ಕೊಳ್ಳಿ 1-2. ಆಮೇಲೆ ಅದು ಬೆಲ್ಲ ಕರಗಿಸಿಟ್ಟಿದ್ನಲ್ಲ ಅದನ್ನು ಹಾಕಿ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಸಾಕಾಗುತ್ತೆ ಅಂದರೆ ಓಕೆ. ಆಮೇಲೆ ಮತ್ತೆ ಇನ್ನೊಂದು 2 ಸ್ಪೂನ್ ಅಷ್ಟೇ ನೀರು ಹಾಕಿದ್ದು. ನೀವು ಇಲ್ಲಿ ನೋಡ್ತಿರ್ಬೋದು, ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ರವೆ ಥರ ಇರಲಿ. ಇಲ್ಲಿ ನಾವು ಇದನ್ನು ಎಷ್ಟು ಕರೆಕ್ಟ್ ಹದಕ್ಕೆ ರುಬ್ತೀವಿ, ಎಷ್ಟು ಕರೆಕ್ಟ್ ಹದಕ್ಕೆ ಹಾಕ್ತೀವಿ, ಅದ್ರ ಮೇಲೆ ಆ ಕಡುಬು ಅಷ್ಟು ಅದ್ಭುತವಾಗಿ ಬರುತ್ತೆ. ಇಲ್ಲೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ತುಪ್ಪ ಹಾಕಬಾರ್ದು. ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡಿದ ಮೇಲೆ ಇದು ಈ ಕಡುಬಿಗೆ ಒಂದು ಎಕ್ಸ್ಟ್ರಾ ರುಚಿನೇ ಕೊಡುತ್ತೆ ಅಂತ ಹೇಳ್ಬೋದು. ಮಧ್ಯ ಬಾಯಿಗೆ ಸಿಗ್ತಾ ಇದ್ದರೆ ಏನು ಸಖತ್ತಾಗಿರೋದು ಗೊತ್ತಾ. ಇಲ್ಲಿ 2 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸ್ಕಿಪ್ ಮಾಡಬೇಡಿ. ಈ ಕಡುಬಲ್ಲಿ ಎಷ್ಟೊಂದು ಜನ ನೀವು ಮಾಡಿರೋರು ನೋಟಿಸ್ ಮಾಡ್ತಿರ್ಬೋದು, ಕೆಲವ್ರು ಉಪ್ಪು ಹಾಕಲ್ಲ. ಸ್ವೀಟ್ಗೆ ಉಪ್ಪು ಹಾಕೋದೊಂದು ಸೀಕ್ರೆಟು, ಗಸಗಸೆ ಹಾಕಿರಲ್ಲ, ತುಪ್ಪ ಕೂಡ ಹಾಕಿರಲ್ಲ. ಮತ್ತು ಅದನ್ನೆಲ್ಲದನ್ನು ನಾನು ಗ್ರೈಂಡ್ ಮಾಡಿದ ರೀತಿ ಇತ್ತಲ್ಲ, ಮತ್ತು ಹಾಕಿರೋ ರೇಷೋ ಇದೆಯಲ್ಲ, ಅದೇ ಈ ಒಂದು ಕಡುಬಿನ ರುಚಿನ ಚೇಂಜ್ ಮಾಡೋದು. 1 ಕಪ್ ಅಕ್ಕಿಗೆ 2 ಕಪ್ಪು ಹಲಸಿನ ಹಣ್ಣಿರಲಿ, ಚೆನ್ನಾಗಿ ಹಣ್ಣಾಗಿರಲಿ. 1 ಕಪ್ಪು ತೆಂಗಿನಕಾಯಿ, ಅರ್ಧ ಕಪ್ನಷ್ಟು ಬೆಲ್ಲನ ಸೇರಿಸಿದ್ದೀನಿ, ಗಸಗಸೆ ಮತ್ತು 1 ಸ್ಪೂನ್ ತುಪ್ಪ. ಇದು ಎಷ್ಟು ತಿಕ್ಕಾಗಿದೆ ನೋಡ್ತಿದ್ದೀರಲ್ಲ, ಎಲ್ಲೂ ನೀರು ಬಳಸಿಲ್ಲ. ಆ ಬೆಲ್ಲದ್ದು ಪಾಕ ಬಿಟ್ಟರೆ ಇದು ಇಷ್ಟು ಗಟ್ಟಿಗಿದ್ರೆ ಮಾತ್ರ ಸಖತ್ತಾಗಿ ಬರುತ್ತೆ. ನಾನಿಲ್ಲಿ ಬಾಳೆ ಎಲೆಗೆ ಸ್ವಲ್ಪ ತುಪ್ಪನ ಸರ್ವಿ ಆ ದಿಂಡೆಲ್ಲ ಕಟ್ ಮಾಡಿ, ಒಂದು ಬಾಳೆ ಎಲೆಯಲ್ಲಿ 4 ಕಡುಬನ್ನ ನಾವು ಈ ರೀತಿ ಮಾಡ್ಕೋಬೋದು. ಬಾಳೆ ಎಲೆ ಇದು ಮಾಡ್ಬೋದು, ಮತ್ತು ಇದು ಬರುತ್ತಲ್ಲ ಅರಿಶಿಣದ ಎಲೆ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ಅದ್ರದ್ದು ಫ್ಲೇವರ್ ಸಖತ್ತಾಗಿ ಅದ್ರ ಜೊತೆ ಬಿಡುತ್ತೆ. ಬಾಳೆ ಎಲೆದು ಅದರದ್ದೊಂದು ಆರೋಗ್ಯಕರ ಅಂಶನೂ ಸೇರಿದಂಗೆ ಆಗುತ್ತೆ, ಟ್ರೆಡಿಷ್ನಲ್ಲಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಂಬ ತಿಕ್ಕಾಗೂ ಬೇಡ, ತೆಳುನೂ ಬೇಡ, 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಬಾಳೆ ಎಲೆಗೆ ಫೋಲ್ಡ್ ಮಾಡೋಕ್ಕೆ. ನಂತರ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಈ ಸೈಡಿಂದನೂ ಫೋಲ್ಡ್ ಮಾಡಬೇಕು.
ಬಾಳೆ ಎಲೆ ಸ್ವಲ್ಪ ನೋಡ್ಕೊಳ್ಳಿ, ಒಡೆದೋಗ್ಬಾರ್ದಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಇಟ್ಟು, ಅವಾಗ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಬೋದು. ಇದು ಎಳೆದಾಗಿರೋದ್ರಿಂದ ನಾನು ಆರಾಮ್ಸೆ ಹಾಗೆ ಮಾಡಿದೆ, ಕಟ್ಟಾಗಲಿಲ್ಲ. ಈಗ ಸ್ಟೀಮರ್ಗೆ ಅಂದರೆ ಇಡ್ಲಿ ಮಾಡ್ತೀವಲ್ಲ, ಆ ಇಡ್ಲಿ ಪಾತ್ರೆಗೆ ಒಂದು ಲೋಟ ನೀರನ್ನ ಸೇರಿಸಿ ಕೆಳಗಡೆ ಅದು ಸ್ಟೀಮ್ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟು ನಾನು ಹೀಗೆ ಇಡ್ತಿದ್ದೀನಿ. ಇಲ್ಲ ಇಡ್ಲಿ ಪಾತ್ರೆ ಮೇಲೆ ಈ ಥರದ್ದೊಂದು ಬಾಳೆ ಎಲೆಗಳನ್ನು ಫೋಲ್ಡ್ ಮಾಡಿದಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು. ಇಲ್ಲ ಕುಕ್ಕರ್ ಪಾತ್ರೆಯಲ್ಲಿ ಪ್ರೆಷರ್ ಇಲ್ಲದೆ ಇಡ್ಲಿ ಎಲ್ಲ ಮಾಡ್ಕೊತೀವಲ್ಲ, ಹಾಗೆಯೇ ಒಂದು ಪಾತ್ರೆ ಒಳಗಡೆ ಇಟ್ಟು ಒಂದು ಸ್ಟ್ಯಾಂಡ್ ಇಟ್ಟು ಕೂಡ ಬೇಯಿಸ್ಕೋಬೋದು. ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಅದು ಬಾಳೆ ಎಲೆ ಎಲ್ಲ ಕಡೆ ಸಿಗಲ್ಲ ಒಂದೊಂದು ಸಲ ಅನ್ನೋರು ಈ ಥರ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋಬೋದು. ಇಲ್ಲ ರೈಸ್ ಇಡೋ ಪ್ಯಾನ್ಗಳು ಬರುತ್ತಲ್ಲ, ಅದರಲ್ಲಿ ಇಟ್ಟು ನಾವು ಕೂಡ ಮಾಡ್ಕೋಬೋದು. ಇದನ್ನು ಮಾತ್ರ ಇಡ್ಲಿಗಿಂತ ಜಾಸ್ತಿ ಟೈಮ್ ತೊಗೊಳುತ್ತೆ, ಒಂದು 20-25 ನಿಮಿಷ. ದೊಡ್ಡ ಊರಿನಲ್ಲಿ ಬೇಯಿಸ್ಬೇಡಿ, ನೋಡ್ಕೊಂಡು ಮೀಡಿಯಮ್ ಊರಿಲಿ ಬೇಯಿಸ್ಕೊಳ್ಳಿ. ಸಡನ್ನಾಗಿ ಬಿಸಿ ತೆಗಿಯೋಕ್ಕೆ ಹೋಗಬೇಡಿ. ಒಂದು 5 ನಿಮಿಷ ಬಿಟ್ಬಿಡಿ, ನಂತರ ತೆಗೆದು ನೋಡಿ ತೋರಿಸ್ತಾ ಇದ್ದೀನಿ. ಏನು ಸಖತ್ತಾಗಿ ಬಂದಿತ್ತಂದರೆ ನನ್ನ ಚಿಕ್ಕ ಮಗಳು ಹೇಳ್ತಾ ಇದ್ಲು, ಬೇರೆ ಎಲ್ಲ ಕಡೆ ತಿಂದಿದ್ದೀನಿ ಅಥವಾ ಎಲ್ಲ ಟೈಮ್ ತಿಂತೀನಿ, ಆದರೆ ನೀನು ಮಾಡ್ದಂಗಿರಲ್ಲ ಅಮ್ಮ ಅಂತ. ಯಾರಿಗೂ ಇಷ್ಟ ಇಲ್ಲ ಅನ್ನೋರು ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿಂತೀರ. ಅದು ನೋಡ್ತಿದ್ರೆ ಗೊತ್ತಾಗ್ತಾ ಇದೆ ಅದೆಷ್ಟು ರುಚಿಕರವಾಗಿದೆ. ಇದನ್ನು ನೋಡಿ ಮುಗಿಸೋ ಅಷ್ಟರೊಳಗೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಖಂಡಿತ ಈ ರೀತಿ ಒಂದು ಸಲ ನೀವು ಹಲಸಿನ ಹಣ್ಣಿನ ಕಡುಬು ಮಾಡಿ ಹೇಗೆ ಬಂತು ತಿಳಿಸಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಹೈಪ್ ಕೊಡಿ, ಲೈಕ್ ಕೊಡಿ. ನಮ್ಮ ಚಾನಲ್ ಕನೆಕ್ಟ್ ಆಗಿ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾ ಇರ್ತೀನಿ. ಅದು ನೋಡ್ತಾ ಇದ್ದರೆ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.